Hello students, now let us study about industrial production of wine. How to produce wine industrially. So you know wine is also a alcoholic beverage. Like that of the ethanol and beer, even wine is produced through the process called as fermentation. And we know for the fermentation and alcohol production, you need two main sources. That is the carbohydrate source and also the microorganism for the fermentation. The carbohydrate source, what we use in the wine production is the fruits. Wine can be produced from most of the fruits. Okay, but industrially, most of the industries produces wine by using the grapes. If you produce the wine by using the grape, then it is called as grape wine. Okay, you can also produce the wine by various other fruits also, like you can take orange, apple, okay, various other fruits, peach, strawberry, etc. As that of which fruit you are going to take, the wine name also changes. If you are taking grapes as a fruit to produce the wine, it is called as grape wine. If you are taking apple as a source to produce the wine, then it is called as apple wine. If you are taking orange as a source to produce the wine, then it is called as orange wine. As that of, okay, which fruit you are going to take for the wine production, okay, the name of the wine is also changes. But usually they produce wine by using the grapes. Even in the grapes, you know, grapes are of two types. Grapes are of two types. Some grapes are greenish in color and some grapes are purplish or reddish in color. So if you're producing wine from the green grapes, then it is called as white wine. If you're producing the wine from the red grapes, then it is called as red wine. Or purple grapes, it is called as red wine. Okay, why it is red wine? Because the red color grapes has the natural pigmentation in it. The natural pigments like anthocyanins, okay, on the peels of the grapes, not okay, it is on the peels of the grapes the anthocyanin is present, okay, and it gives the coloring to the wine, so it is called as red wine. ಕಾರ್ಬೋಹೈಡ್ರೇಟ್ ಸೋರ್ಸ್ ಫ್ರೂಟ್ ಆದರೆ ಮೈಕ್ರೋಬಿಯಲ್ ಸೋರ್ಸ್ ಯಾವುದು? ಇಲ್ಲೂ ಅಷ್ಟೇ, ನಾವು ಮೈಕ್ರೋಬಿಯಲ್ ಸೋರ್ಸ್ ಅಂತ ತಗೊಂಡ್ರೆ ಸಕ್ಯಾರಮಸ್ ಸರ್ವೀಸಿಯೇ ಅಂತ ತಗೊತೀವಿ. ಸಕ್ಯಾರಮಸ್ ಸರ್ವೀಸ್ ಅಂದರೆ ಈಸ್ಟ್ನ ತಗೊಂಡು ಪ್ರೊಡಕ್ಷನ್ ಮಾಡ್ತೀವಿ. ಓಕೆ, ಈಸ್ಟಲ್ಲಿ ಯಾವ ಸ್ಟ್ರೈನ್ ಆಫ್ ಈಸ್ಟ್ನ ತೊಗೊಬೋದು? ಎರಡು ಸ್ಟ್ರೈನ್ ಆಫ್ ಈಸ್ಟ್ನ ತೊಗೊಬೋದು. ಓಕೆ, ಇಲ್ಲಿ ಮೇನ್ಲಿ ಸೆಕೆರಮೈಸ್ ಸರ್ವೀಸಿಯೇ, ಇಲ್ಲಾಂದರೆ ಸೆಕೆರಮೈಸ್ ಉವ್ಯಾರಮ್. ನೆಕ್ಸ್ಟು ಕ್ಲಾಸಿಫಿಕೇಶನ್ ಆಫ್ ವೈನ್. ಸೊ ಯಾವ ಫ್ರೂಟ್ನ ಯೂಸ್ ಮಾಡ್ತೀವಿ ಅನ್ನೋದ್ರ ಬೇಸಿಸ್ಸು ರೆಡ್ ವೈನ್ ಮತ್ತು ವೈಟ್ ವೈನ್ ಅಂತ ಕನ್ಸಿಡರ್ ಮಾಡ್ತೀವಿ. ಮತ್ತು ಏನಿದೆ ವೈನಲ್ಲಿ ಹೆಂಗೆ ಪ್ರೊಡ್ಯೂಸ್ ಮಾಡ್ತೀವಿ ಅನ್ನೋದ್ರ ಬೇಸಿಸ್ಸು ವೈನ್ನ ನಾವು ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ಲಾಸಿಫೈ ಮಾಡ್ತೀವಿ. ಯಾವುದಂತ ಹೇಳಿದರೆ ಸ್ಪಾರ್ಕ್ಲಿಂಗ್ ವೈನ್, ಡೆಸರ್ಟ್ ವೈನ್, ಐಸ್ ವೈನ್, ಫಾರ್ಟಿಫೈಡ್ ವೈನ್, ಟೇಬಲ್ ವೈನ್, ಈ ಥರ ಡಿಫ್ರೆಂಟ್ ಟೈಪ್ಸ್ ಆಗಿ ಡಿವೈಡ್ ಮಾಡ್ತೀವಿ. ಶಾಂಪೈನ್, ಓಕೆ, ಈ ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ವೈನ್ಸ್ ಆಗಿ ಕ್ಲಾಸಿಫೈ ಮಾಡ್ತೀವಿ. ಯಾವುದ್ರ ಬೇಸಿಸ್ಸು? ಅದರಲ್ಲಿರುವಂಥ ಇಂಗ್ರೀಡಿಯೆಂಟ್ ಬೇಸಿಸ್, ಆ್ಯಡೆಡ್ ಸಬ್ಸ್ಟೆನ್ಸಸ್ ಬೇಸಿಸ್, ಏನು ಸಬ್ಸ್ಟೆನ್ಸ್ನ ಲಾಸ್ಟಲ್ಲಿ ಆ್ಯಡ್ ಮಾಡ್ತೀವಿ ಅನ್ನೋದ್ರ ಬೇಸಿಸ್ ಇದನ್ನು ಕ್ಲಾಸಿಫೈ ಮಾಡ್ತೀವಿ ವೈನ್ ಪ್ರೊಡಕ್ಷನ್ ಆದಮೇಲೆ. ಸೊ ಫಸ್ಟ್ ಬಂದು ಸ್ಪಾರ್ಕ್ಲಿಂಗ್ ವೈನ್. ಸ್ಪಾರ್ಕ್ಲಿಂಗ್ ವೈನಲ್ಲಿ ಏನಿದೆ ಅಂತ ಹೇಳಿದ್ರೆ, ಯೂಶಲಿ ವೈನ್ ಪ್ರೊಡಕ್ಷನ್ ಎಲ್ಲ ವೈನು ಒಂದೇ ಥರನೂ ಪ್ರೊಡ್ಯೂಸ್ ಮಾಡೋದು, ಬಟ್ ಲಾಸ್ಟಲ್ಲಿ ಏನನ್ನ ರಿಟೈನ್ ಮಾಡ್ಕೊತೀವಿ ಅದರಲ್ಲಿ ಅನ್ನೋದ್ರ ಬೇಸಿಸ್ಸು ಅದ್ರ ಟೈಪ್ಸ್ ಅಂತ ಡಿವೈಡ್ ಮಾಡ್ತೀವಿ. ಫಸ್ಟ್ ಬಂದು ಸ್ಪಾರ್ಕ್ಲಿಂಗ್ ವೈನ್. ಸ್ಪಾರ್ಕ್ಲಿಂಗ್ ವೈನ್ ಅಂತ ತಗೊಂಡಾಗ ಇದರಲ್ಲಿ ಯೂಶಲಿ ವೈನ್ ಪ್ರೊಡಕ್ಷನಲ್ಲಿ, ಆಲ್ಕೋಹಾಲ್ ಪ್ರೊಡಕ್ಷನಲ್ಲಿ ಒಂದು ಶುಗರ್ನ ಆಲ್ಕೋಹಾಲಾಗಿ ಕನ್ವರ್ಟ್ ಮಾಡಬೇಕಾದ್ರೆ ಫರ್ಮೆಂಟೇಷನ್ ಟೆಕ್ನಿಕ್ನ ಫಾಲೋ ಮಾಡ್ತೀವಿ. ಆಲ್ಕೋಹಾಲ್ ಕನ್ವರ್ಟ್ ಆಗುವಾಗ ಕಾರ್ಬನ್ ಡೈಆಕ್ಸೈಡು ಒಂದು ಪ್ರಾಡಕ್ಟ್ ಆಗಿರುತ್ತೆ. ಆಲ್ಕೋಹಾಲ್ ಜೊತೆಗೆ ಕಾರ್ಬನ್ ಡೈಆಕ್ಸೈಡು ಬೈ ಪ್ರಾಡಕ್ಟ್ ಆಗಿರುತ್ತೆ. ಸೊ ನಾರ್ಮಲಿ ಕಾರ್ಬನ್ ಡೈಆಕ್ಸೈಡ್ ಬಂದು ಎಸ್ಕೇಪ್ ಆಗಿಬಿಡುತ್ತೆ. ಆದರೆ ಈ ವೈನಲ್ಲಿ, ಸ್ಪಾರ್ಕ್ಲಿಂಗ್ ವೈನಲ್ಲಿ, ಶಾಂಪೈನ್ಸಲ್ಲಿ ಈ ಕಾರ್ಬನ್ ಡೈಆಕ್ಸೈಡ್ನ ರಿಟೈನ್ ಮಾಡ್ಕೊತೀವಿ. ಕಾರ್ಬನ್ ಡೈಆಕ್ಸೈಡ್ನ ಎಸ್ಕೇಪ್ ಆಗಕ್ಕೆ ಬಿಡಲ್ಲ.
ಓಕೆ, ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಇರೋದ್ರಿಂದ ಇದು ಈಸಿಯಾಗಿ ಎಸ್ಕೇಪ್ ಆಗುತ್ತೆ. ಬಟ್ ನಾವೇನು ಮಾಡ್ತೀವಿ, ಕಾರ್ಬನ್ ಡೈಆಕ್ಸೈಡ್ ಎಸ್ಕೇಪ್ ಮಾಡೋಕ್ಕೆ ಬಿಡಲ್ಲ, ಅದನ್ನು ಹಾಗೆ ಆಲ್ಕೋಹಾಲಲ್ಲಿ ರಿಟೈನ್ ಮಾಡ್ಕೊಳ್ತೀವಿ. ರಿಟೈನ್ ಮಾಡುವಂಥ ಪ್ರೋಸೆಸ್ಸಲ್ಲಿ ಏನಾಗುತ್ತೆ, ಈ ಒಂದು ವೈನ್ ಬಂದು ಈ ವೈನಲ್ಲಿ ಕಾರ್ಬನ್ ಡೈಆಕ್ಸೈಡ್ ಕಂಟೆಂಟ್ ಇರುತ್ತೆ. ಕಾರ್ಬನ್ ಡೈಆಕ್ಸೈಡ್ ಕಂಟೆಂಟ್ ಇರೋದ್ರಿಂದ ಈ ವೈನ್ ಬಾಟಲ್ನಿಂದ ವೈನ್ನ ನಾವು ಓಪನ್ ಮಾಡುವಾಗ, ವೈನ್ ಬಾಟಲ್ನ ಓಪನ್ ಮಾಡುವಾಗ ಇದರಿಂದ ಕಾರ್ಬನ್ ಡೈಆಕ್ಸೈಡ್ ಎವಾಪ್ರೇಟ್ ಆಗಿ ಬರುವಾಗ ಓಕೆ ಫರ್ಮ್ಸ್ ಥರ ಬರುತ್ತೆ. ಫರ್ಮ್ಸ್ ಥರ ಬರೋದ್ರಿಂದ ಇದನ್ನು ನಾವೇನಂತೀವಿ, ಸ್ಪಾರ್ಕ್ಲಿಂಗ್ ವೈನ್ ಅಂತ ಹೇಳ್ತೀವಿ. ಕಾರ್ಬನ್ ಡೈಆಕ್ಸೈಡ್ ಕಂಟೆಂಟ್ನ ರಿಟೈನ್ ಮಾಡಿದ್ರೆ ಅದನ್ನು ಸ್ಪಾರ್ಕ್ಲಿಂಗ್ ವೈನ್ ಅಂತ ಹೇಳ್ತೀವಿ. ಓಕೆ, ಸೊ ನೆಕ್ಸ್ಟ್ ವೈನ್ ಇದನ್ನು ಹೆಂಗೆ ಮಾಡ್ತೀವಿ ಅನ್ನೋದನ್ನ ನಾನು ಹೇಳ್ತೀನಿ. ಹೆಂಗೆ ಮಾಡ್ತೀವಿ ಸ್ಪಾರ್ಕ್ಲಿಂಗ್ ವೈನ್ ಅಂತ ನೋಡಿದಾಗ ನಾರ್ಮಲಿ ವೈನ್ ಪ್ರೊಡಕ್ಷನ್ ಬಾಟಲ್ಸಲ್ಲಿ ಆಗುತ್ತೆ. ಓಕೆ, ಇಲ್ಲ ಡ್ರಮ್ಸಲ್ಲಿ ಆಗುತ್ತೆ. ಸೊ ಈ ಒಂದು ಬಾಟಲ್ಸಲ್ಲಿ ಓಪನ್ ಬಂದು ಏನಾಗಿರುತ್ತೆ, ಅಪ್ಸೈಡ್ ಇರುತ್ತೆ, ವೈನ್ ಕೆಳಗಡೆ ಇರುತ್ತೆ, ಕಾರ್ಬನ್ ಡೈಆಕ್ಸೈಡ್ ಲೈಟ್ ವೆಯ್ಟ್ ಇರೋದನ್ನ ಹೊರಗಡೆ ಎಸ್ಕೇಪ್ ಆಗಿಬಿಡುತ್ತೆ. ಆದರೆ ಸ್ಪಾರ್ಕ್ಲಿಂಗ್ ವೈನ್ನ ಶ್ಯಾಂಪೈನ್ಸ್ನ ಪ್ರೊಡ್ಯೂಸ್ ಮಾಡಬೇಕಂದ್ರೆ ಬಾಟಲ್ಸ್ನ ಉಲ್ಟಾ ಇಟ್ಟಿರ್ತೀವಿ. ಉಲ್ಟಾ ಇಟ್ಟಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಕಾರ್ಬನ್ ಡೈಆಕ್ಸೈಡ್ ಬಂದು ಲೈಟ್ ವೆಯ್ಟ್ ಇರೋದ್ರಿಂದ ಮೇಲೆ ಹೋಗಿರುತ್ತೆ ಅಲ್ವಾ, ಅಪ್ಪರ್ ಪೊಸಿಷನ್ಗೆ, ಓಪನಿಂಗ್ ಕೆಳಗಡೆ ಇರುತ್ತೆ. ಇವಾಗ ಈ ಥರ ಪ್ರೋಸೆಸ್ಸಲ್ಲಿ ನಾವು ವೈನ್ನ ಪ್ರೊಡ್ಯೂಸ್ ಮಾಡಿದಾಗ ಓಕೆ ಕ್ಲೋಸ್ಡ್ ಎಂಡ್ ಕಡೆ ಇರುವಂಥ ಬಾಟಲಲ್ಲಿ ಕ್ಲೋಸ್ಡ್ ಎಂಡ್ ಕಡೆ ಇರುವಂಥ ಕಾರ್ಬನ್ ಡೈಆಕ್ಸೈಡ್ ಹಾಗೆ ಇರುತ್ತೆ. ಇದನ್ನು ನಾವು ರೆಫ್ರಿಜರೇಟ್ ಮಾಡುವಾಗ ಕೆಳಗಡೆ ಇರುವಂಥದ್ದು ಸಾಲಿಡ್ ಸಬ್ಸ್ಟೆನ್ಸಸ್ ವೇಸ್ಟ್ ಯಾವುದು, ಎಕ್ಸ್ಟ್ರಾ ಈಸ್ಟ್ ಏನಾದರೂ ಆ್ಯಡ್ ಮಾಡಿದರೆ ಈ ಈಸ್ಟ್ ಕೆಳಗಡೆ ಉಳ್ಕೊಂಡು ಕಾರ್ಬನ್ ಡೈಆಕ್ಸೈಡ್ ಮೇಲೇನೇ ಇರುತ್ತೆ ಬಾಟ್ಲಲ್ಲಿ. ಓಕೆ, ಸೊ ಬೇಡದಿರುವಂಥ ವೇಸ್ಟ್ನ ಸಾಲಿಡ್ ಮಾಡಿ, ಐಸಲ್ಲಿ ಇಟ್ಟು ಸಾಲಿಡ್ ಮಾಡಿ ಇದನ್ನು ಈಸ್ಟ್ನ ರಿಮೂವ್ ಮಾಡಿಬಿಡ್ತೀವಿ, ಕಾರ್ಬನ್ ಡೈಆಕ್ಸೈಡ್ನ ಹಾಗೆ ಉಳಿಸ್ಕೊತೀವಿ. ಸೊ ಈ ಥರ ಪ್ರೊಡ್ಯೂಸ್ ಮಾಡೋದು ಸ್ಪಾರ್ಕ್ಲಿಂಗ್ ವೈನ್. ಸೊ ಇದರಲ್ಲಿ ಎಕ್ಸ್ಟ್ರಾ ಕಾರ್ಬನ್ ಡೈಆಕ್ಸೈಡ್ನ ರಿಟೈನ್ ಮಾಡಿಕೊಂಡು, ಕಾರ್ಬನ್ ಡೈಆಕ್ಸೈಡ್ನ ಎಸ್ಕೇಪ್ ಆಗದೆ ನೋಡಿಕೊಂಡು ಕಾರ್ಬನ್ ಡೈಆಕ್ಸೈಡ್ ರಿಟೈನ್ ಮಾಡಿಕೊಂಡ್ರೆ ಅದನ್ನು ಸ್ಪಾರ್ಕ್ಲಿಂಗ್ ವೈನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಬಂದು ಡೆಸರ್ಟ್ ವೈನ್. ಡೆಸರ್ಟ್ ಅಂದರೆ ಏನು? ಓಕೆ, ಇಟ್ ಇಸ್ ನಾಟ್ ದ ಡೆಸರ್ಟ್ ವೇರ್ ದ ಕ್ಯಾಮೆಲ್ಸ್ ಲೀವ್ ವಿತ್ ರೈಟ್ ಕಂಡೀಷನ್ ಇರೋದ್ರಿಂದಲ್ಲ. ಡೆಸರ್ಟ್ ಅಂತ ಹೇಳಿದ್ರೆ ಸ್ವೀಟ್. ಓಕೆ, ಸ್ವೀಟ್ ವೈನ್ ಅಂತ ಹೇಳ್ತೀವಿ. ಡೆಸರ್ಟ್ ವೈನ್ಗೆ ಇನ್ನೊಂದು ಹೆಸರು, ಕಾಮನ್ ನೇಮ್ ಬಂದು ಸ್ವೀಟ್ ವೈನ್. ಸ್ವೀಟ್ ವೈನ್ ಅಂತ ಯಾಕೆ ಹೇಳ್ತೀವಿ? ನಾರ್ಮಲಿ ವೈನ್ ಪ್ರೊಡಕ್ಷನಲ್ಲಿ ಆಲ್ಕೋಹಾಲ್ ಪ್ರೊಡಕ್ಷನ್ ಆದ ತಕ್ಷಣ ಇದರಲ್ಲಿ ಎಕ್ಸ್ಟ್ರಾ ಶುಗರ್ ಕಂಟೆಂಟ್ನ, ಸ್ವೀಟ್ ಕಂಟೆಂಟ್ನ ಆ್ಯಡ್ ಮಾಡ್ತೀವಿ. ಸೊ ಸ್ವೀಟ್ ಕಂಟೆಂಟ್ನ ಆ್ಯಡ್ ಮಾಡೋದ್ರಿಂದ ವೈನ್ ಬಂದು ಸ್ವೀಟ್ ಟೇಸ್ಟ್ ಇರುತ್ತೆ. ಸೊ ಇದನ್ನು ನಾವು ಡೆಸರ್ಟ್ ವೈನ್ ಆ ಸ್ವೀಟ್ ವೈನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಫಾರ್ಟಿಫೈಡ್ ವೈನ್ ಅಂತ ಏನು? ಇಲ್ಲಿ ನಾರ್ಮಲ್ ಆಗಿ ವೈನ್ ಪ್ರೊಡಕ್ಷನಲ್ಲಿ ಫ್ರೂಟ್ಸ್ ಬಂದು ವೈನಾಗಿ ಕನ್ವರ್ಟ್ ಆಗುವಾಗ ಈ ವೈನಲ್ಲಿ ಹೆಂಗಿರುತ್ತೆ ಅಂತ ಹೇಳಿದ್ರೆ, ಆಲ್ಕೋಹಾಲ್ ಎಷ್ಟಿರುತ್ತೆ, ಆಲ್ಕೋಹಾಲ್ ಬರೀ 14% ಅಷ್ಟೇ ಇರುತ್ತೆ. ಓಕೆ, ಆದರೆ ನಾವು ಏನು ಮಾಡ್ತೀವಿ, 14% ಅಷ್ಟೇ, 7 to 14% ಅಷ್ಟೇ ಆಲ್ಕೋಹಾಲ್ ಕಂಟೆಂಟ್ ಇರುತ್ತೆ. ಆದರೆ ನಾವೇನು ಮಾಡ್ತೀವಿ, ಎಕ್ಸ್ಟ್ರಾ ಆಲ್ಕೋಹಾಲಿಕ್ ಕಂಟೆಂಟ್ನ ಆ್ಯಡ್ ಮಾಡ್ತೀವಿ. ಯಾಕೆ? ಈ ವೈನ್ನಲ್ಲಿ ಆಲ್ಕೋಹಾಲ್ ಕಂಟೆಂಟ್ ಇನ್ಕ್ರೀಸ್ ಮಾಡೋಕ್ಕೆ. ನ್ಯಾಚುರಲ್ ಆಗಿ ಇರೋದು 3 to 14% ಅಷ್ಟೇ, ಆದರೆ ನಾವು ಇದರಲ್ಲಿ ಎಕ್ಸ್ಟ್ರಾ ಆಲ್ಕೋಹಾಲ್ನ ಆ್ಯಡ್ ಮಾಡ್ತೀವಿ ಟು ಇನ್ಕ್ರೀಸ್ ದ ಆಲ್ಕೋಹಾಲಿಕ್ ಕಂಟೆಂಟ್ ಆಫ್ ದ ವೈನ್. ಆವಾಗ 18 to 20% ಆಫ್ ಆಲ್ಕೋಹಾಲ್ ಇರುತ್ತೆ. ಸೊ ಈ ಥರ ವೈನ್ನ ನಾವೇನಂತೀವಿ, ಫಾರ್ಟಿಫೈಡ್ ವೈನ್ ಅಂತ ಹೇಳ್ತೀವಿ. ಏನು ಫಾರ್ಟಿಫೈಡ್ ವೈನ್ ಅಂದರೆ ಎಕ್ಸ್ಟ್ರಾ ಆಲ್ಕೋಹಾಲಿಕ್ ಕಂಟೆಂಟ್ನ ಆ್ಯಡ್ ಮಾಡುವಂಥ ವೈನ್ನ ಫಾರ್ಟಿಫೈಡ್ ವೈನ್ ಅಂತ ಹೇಳ್ತೀವಿ. ಸೊ ಈ ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ವೈನ್ಸ್ ಇದೆ. ಐಸ್ ವೈನ್ ಅಂದರೆ ಕಾರ್ಬನ್ ಕಂಟೆಂಟ್ ಇರುವಂಥ ವೈನ್ನ ಐಸ್ ವೈನ್ ಅಂತ ಹೇಳ್ತೀವಿ. ಸೊ ಈ ಥರ ಏನು ಎಕ್ಸ್ಟ್ರಾ ಆ್ಯಡ್ ಮಾಡ್ತೀವಿ ಎಂಡಲ್ಲಿ, ವೈನ್ ಪ್ರೊಡಕ್ಷನ್ ಎಂಡಲ್ಲಿ ಏನು ಎಕ್ಸ್ಟ್ರಾ ಆ್ಯಡ್ ಮಾಡ್ತೀವಿ ಅನ್ನೋದ್ರ ಬೇಸಿಸ್ ವೈನ್ ಪ್ರೊಡಕ್ಷನ್ನಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ವೈನ್ ಇದೆ. ಶ್ಯಾಂಪೈನ್ಸ್ ಇದೆ, ಓಕೆ, ಶ್ಯಾಂಪೈನ್ಸ್ ಇದೆ, ಡೆಸರ್ಟ್ ವೈನ್ಸ್ ಇದೆ, ಸ್ಪಾರ್ಕ್ಲಿಂಗ್ ವೈನ್ ಇದೆ, ಐಸ್ ವೈನ್ ಇದೆ, ಫಾರ್ಟಿಫೈಡ್ ವೈನ್ ಇದೆ. ಸೊ ಈ ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ವೈನ್ಸ್ ಆಗಿ ಕನ್ವರ್ಟ್ ಮಾಡ್ತೀವಿ. ನೆಕ್ಸ್ಟ್ ವೈನ್ ಪ್ರೊಡಕ್ಷನ್ ಮಾಡಬೇಕು. ಇವಾಗ ಕ್ಲಾಸಿಫಿಕೇಷನ್ ಆಯಿತು, ಇವಾಗ ಪ್ರೊಡಕ್ಷನ್ನ ನೋಡಬೇಕು. ವೈನ್ ಪ್ರೊಡಕ್ಷನ್ನ ನೋಡಬೇಕಾದ್ರೆ ವೈನ್ ಪ್ರೊಡಕ್ಷನ್ ಬಂದು ಡಿಫ್ರೆಂಟ್ ಸ್ಟೆಪ್ಸಲ್ಲಿ ಆಗುತ್ತೆ. ಓಕೆ, ಮೇಯ್ನಾಗಿ 10 ಸ್ಟೆಪ್ಸ್ ಇದೆ. ಯಾವ ಸ್ಟೆಪ್ಸು? ಫಸ್ಟ್ ಸ್ಟೆಪ್ ಬಂದು ವಿಟಿಕಲ್ಚರ್ ಅಂತ ಹೇಳಿದ್ರೆ, ವಾಟ್ ಇಸ್ ವಿಟಿಕಲ್ಚರ್? ಗ್ರೋಯಿಂಗ್ ಆಫ್ ದ ವೈನ್ ಕ್ರಾಪ್ಸ್. ವೈನ್ನ ಪ್ರೊಡ್ಯೂಸ್ ಮಾಡಬೇಕಾದ್ರೆ ಓಕೆ ಗ್ರೇಪ್ಸ್ ಬೇಕು. ಗ್ರೇಪ್ಸ್ನ ಫಸ್ಟ್ ಗ್ರೋ ಮಾಡಬೇಕಾದ್ರೆ ಗ್ರೇಪ್ಸ್ನ ಪ್ರೊಡಕ್ಷನ್ ಮಾಡಬೇಕಾದ್ರೆ ಯು ನೀಡ್ ದ ಲ್ಯಾಂಡ್ ಕಂಡೀಷನ್ಸ್, ಒಂದಷ್ಟು ಕಂಡೀಷನ್ಸ್ನ ಮೇಂಟೈನ್ ಮಾಡಬೇಕು, ಟೆಂಪ್ರೇಚರ್ನ ಮೇಂಟೈನ್ ಮಾಡಬೇಕು, ಸಾಯಿಲ್ ಫರ್ಟಿಲಿಟಿನ ಮೇಂಟೈನ್ ಮಾಡಬೇಕು. ಓಕೆ, ಗ್ರೇಪ್ಸ್ನ ಸರಿಯಾಗಿ
ಪ್ರೊಡಕ್ಷನ್ ಮಾಡಬೇಕಾದ್ರೆ ಅದಕ್ಕೆ ಒಂದಷ್ಟು ಟೆಕ್ನಿಕ್ಸ್ನ ಯೂಸ್ ಮಾಡಬೇಕು. ಯಾಕಂದರೆ ಗ್ರೇಪ್ಸ್ ಬಂದು ಇಟ್ ಇಸ್ ಅ ಕ್ಲೈಂಬರ್ ಅಲ್ವಾ. ಸೊ ಇಲ್ಲಿ ಬಂದು ಕೆಳಗಡೆ ಏನಾದರೂ ಉಳ್ಕೊಂಡಿದ್ರೆ ಗ್ರೇಪ್ಸ್ ಬಂದು ಅರ್ತ್ಗೆ ಟಚ್ ಆದರೆ ಗ್ರೇಪ್ಸ್ ಪ್ರೊಡಕ್ಷನ್ ಸರಿಯಾಗಿರಲ್ಲ. ಸೊ ಇದನ್ನೆಲ್ಲ ಸನ್ಲೈಟ್ ಎಷ್ಟಿದೆ ಅಂತ ನೋಡಬೇಕು. ಇದೆಲ್ಲ ನೋಡಬೇಕಾದ್ರೆ ಓಕೆ ವೈನ್ ಪ್ರೊಡಕ್ಷನ್ ಮಾಡಲಿಕ್ಕೆ ಗ್ರೇಪ್ಸ್ ಏನು ಯಾವ ಗ್ರೇಪ್ಸ್ನ ಗ್ರೋ ಮಾಡಬೇಕು, ಯಾವ ಸ್ಪೀಶೀಸ್ ಆಫ್ ಗ್ರೇಪ್ಸ್ನ ಗ್ರೋ ಮಾಡಬೇಕು, ಇದನ್ನೆಲ್ಲ ಚೆಕ್ ಮಾಡೋದು ವಿಟಿಕಲ್ಚರ್. ವಾಟ್ ಇಸ್ ವಿಟಿಕಲ್ಚರ್? ಗ್ರೋಯಿಂಗ್ ಆಫ್ ದ ಗ್ರೇಪ್ ಕ್ರಾಪ್ಸ್. ನೆಕ್ಸ್ಟ್ ಹಾರ್ವೆಸ್ಟಿಂಗ್. ಕ್ರಾಪ್ಸ್ನ ಗ್ರೋ ಮಾಡಿದ ತಕ್ಷಣ ಅದರಿಂದ ಹಾರ್ವೆಸ್ಟ್ ಮಾಡಬೇಕು. ಏನನ್ನ ಹಾರ್ವೆಸ್ಟ್ ಮಾಡಬೇಕು? ಪ್ರೊಡ್ಯೂಸ್ ಆಗಿರುವಂಥ ಗ್ರೇಪ್ಸ್ನ ಹಾರ್ವೆಸ್ಟ್ ಮಾಡಬೇಕು. ಗ್ರೇಪ್ಸ್ನ ಹಾರ್ವೆಸ್ಟ್ ಮಾಡಬೇಕಾದ್ರೆ ಒಂದಷ್ಟು ಟೆಕ್ನಿಕ್ಸ್ನ ಯೂಸ್ ಮಾಡ್ತೀವಿ. ಒಂದು ಹ್ಯಾಂಡ್ ಪಿಕ್ಕಿಂಗ್ ಟೆಕ್ನಿಕ್. ಹ್ಯಾಂಡ್ ಪಿಕ್ನಿಕ್ ಟೆಕ್ನಿಕ್ ಅಂದರೆ ನಾವು ನಾರ್ಮಲ್ ಆಗಿ ಹ್ಯೂಮನ್ಸ್ ಹೋಗಿ ಗ್ರೇಪ್ ಕಲ್ಚರ್ ಯಾರ್ಡ್ಸಲ್ಲಿ ಓಕೆ ಆ ಒಂದು ಗ್ರೇಪ್ಸ್ನ ಕಿತ್ಕೊಂಡು ಬಂದು ನಾವು ಅದರಿಂದ ವೈನ್ ಪ್ರೊಡಕ್ಷನ್ ಮಾಡ್ತೀವಿ. ಸೊ ವಿ ಡೋಂಟ್ ಯೂಸ್ ಎನಿ ಟೂಲ್ಸ್ ಹಿಯರ್. ವಿ ಆರ್ ಗೋಯಿಂಗ್ ಟು ಯೂಸ್ our own hand to remove the grapes. The hand picking. Next, mechanical method. Mechanical method ಅಂದರೆ ಒಂದಷ್ಟು ಮೆಷಿನ್ಸ್ನ ಹ್ಯಾಂಡ್ನ ಯೂಸ್ ಮಾಡಿದ್ರೆ ಒಂದಷ್ಟು ಮೆಷಿನ್ಸ್ನ ಯೂಸ್ ಮಾಡ್ತೀವಿ ಹಾರ್ವೆಸ್ಟ್ ಮಾಡಲಿಕ್ಕೆ. ಸೊ ಹ್ಯಾಂಡ್ ಪಿಕ್ಕಿಂಗ್ ಮೆಥಡ್ ಆರ್ ಮೆಷಿನಿಂಗ್ ಮೆಥಡ್ನ ಯೂಸ್ ಮಾಡಿಕೊಂಡು ಹಾರ್ವೆಸ್ಟ್ ಮಾಡ್ತೀವಿ. ಗ್ರೇಪ್ಸ್ನ ತೊಗೊಂಡು ಬಂದಿದ್ದಾಯಿತು. ಇವಾಗ ಗ್ರೇಪ್ಸ್ನ ಕಲ್ಚರ್ ಮಾಡಿ ಗ್ರೇಪ್ಸ್ನ ಅದರಿಂದ ತೊಗೊಂಡ್ಬಂದಿದ್ದಾಯಿತು. ಸೆಕೆಂಡ್ ಸ್ಟೆಪ್. ಥರ್ಡ್ ಸ್ಟೆಪ್ ಬಂದು ಸ್ಟೆಮ್ಮಿಂಗ್ ಆ್ಯಂಡ್ ಕ್ರಷಿಂಗ್. ಸ್ಟೆಮ್ಮಿಂಗ್ ಅಂತ ಹೇಳಿದರೆ ಈ ತೊಗೊಂಡು ಬಂದಿರುವಂಥ ಗ್ರೇಪ್ಸಲ್ಲಿ ಒಂದೊಂದು ಗ್ರೇಪ್ಸು ಅಟ್ಯಾಚ್ ಆದಾಗ ಚಿಕ್ಕ ಚಿಕ್ಕ ಸ್ಟಾಕ್ಸ್ ಇರುತ್ತೆ, ಸ್ಟೆಮ್ ಇರುತ್ತೆ, ಅದ್ರ ಮೇಲೆ ಸ್ಟೆಮ್ಸ್ ಇರುತ್ತೆ, ಸ್ಟೆಮ್ ಜೊತೆಗೆ ಒಂದಿಷ್ಟು ಲೀವ್ಸ್ ಇರುತ್ತೆ. ನಮಗೆ ಈ ಒಂದು ಪ್ರಾಡಕ್ಟ್ಸ್ ಎಲ್ಲ ಬೇಕಾಗಿರಲ್ಲ. ನಮಗೆ ಬೇಕಾಗಿರೋದು ಬರೀ ಫ್ರೂಟ್ಸ್ ಮಾತ್ರ ಬೇಕಾಗಿದೆ. ಸೊ ಅದಕ್ಕೆ ಓಕೆ ಇದರಲ್ಲಿರುವಂಥ ಸ್ಟೆಮ್ಮು, ಲೀಫು ಮತ್ತು ಸ್ಟಾಕ್ಸ್ನೆಲ್ಲ ರಿಮೂವ್ ಮಾಡುವಂಥ ಪ್ರೋಸೆಸ್ನ ಸ್ಟೆಮ್ಮಿಂಗ್ ಅಂತ ಹೇಳ್ತೀವಿ. ಟರ್ಮ್ಸ್ನ ನೀವು ಅರ್ಥ ಮಾಡಿಕೊಂಡ್ರೆ, ಟರ್ಮ್ಸ್ಗೆ ಮೀನಿಂಗ್ ಗೊತ್ತಿದ್ರೇ ಸಾಕು, ನಿಮಗೆ ಅರ್ಥ ಆಗುತ್ತೆ. ಸ್ಟೆಮ್ಮಿಂಗ್ ಅಂದರೆ ಟು ರಿಮೂವ್ ದ ಸ್ಟೆಮ್, ಲೀಫ್ ಆ್ಯಂಡ್ ಅದರ್ ಸ್ಟಾಕ್ಸ್ ಆನ್ ಟು ದ ಗ್ರೇಪ್ಸ್ನ ಮಾತ್ರ ತೊಗೊಂಡಾದಾಗ ಇಲ್ಲಿ ನೋಡಿ ಇಲ್ಲಿದೆ ಓಕೆ ಅದರಿಂದ ಸ್ಟೆಮ್ಮಿಂಗ್ ಮಾಡ್ತೀವಿ. ಸ್ಟೆಮ್ಮಿಂಗ್ ಮಾಡಿದ ತಕ್ಷಣ ಗ್ರೇಪ್ಸ್ನ ಮಾತ್ರ ತೊಗೊತೀವಿ. ಗ್ರೇಪ್ಸ್ನ ತೊಗೊಂಡು ಅದನ್ನು ಕ್ರಷಿಂಗ್ ಮಾಡ್ತೀವಿ. ಕ್ರಷಿಂಗ್ ಅಂತ ಹೇಳಿದರೆ ಕ್ರಷಿಂಗ್ ಅಂದರೆ ಗೊತ್ತು ನಿಮಗೆ. ಸೊ ಅದನ್ನು ಸ್ಕ್ವೀಸ್ ಮಾಡ್ತೀವಿ. ಸ್ಕ್ವೀಸ್ ಮಾಡಬೇಕಂದ್ರೆ ನಾವು ಮೆಕ್ಯಾನಿಕಲ್ ಮೆಥಡ್ನ ಯೂಸ್ ಮಾಡ್ತೀವಿ. ಓಕೆ ಸೊ ಇಂಡಸ್ಟ್ರಿಯಲ್ಲಿ ಕೈಯೆಲ್ಲ ಹಾಕಿ ಸ್ಕ್ವೀಸ್ ಮಾಡಲ್ಲ. ನಾವು ನಮ್ಮ ಮನೆಗೆ ಪ್ರಿಪೇರ್ ಮಾಡ್ಕೊಬೇಕಾದ್ರೆ ಕೈ ಯೂಸ್ ಮಾಡ್ಕೊಬೋದು, ಮೆಷಿನ್ಸ್ ಯೂಸ್ ಮಾಡ್ಕೊಬೋದು, ಯಾಕೆ ಮಿಕ್ಸೀಸ್ ಯೂಸ್ ಮಾಡ್ಕೊಬೋದು. ಬಟ್ ಇಲ್ಲಿ ನಾವು ಇಂಡಸ್ಟ್ರಿಯಲ್ ಪ್ರೊಡಕ್ಷನಲ್ಲಿ ನಮ್ಮ ಕೈಯೆಲ್ಲ ಯೂಸ್ ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ಸ್ಟೆರೈಲ್ ಕಂಡೀಷನ್ನ ಮೇಂಟೈನ್ ಮಾಡಬೇಕಾಗಿದೆ. ಸೊ ನಾವು ಒಂದಷ್ಟು ಹಾರಿಜಾಂಟಲ್ ಕ್ರಷಿಂಗ್ಸ್ನ ಯೂಸ್ ಮಾಡ್ತೀವಿ. ಹಾರಿಜಾಂಟಲ್ ಆಗಿರುವಂಥ ಲಾರ್ಜ್ ಮೆಷಿನ್ಸ್ ಓಕೆ ಲಾರ್ಜ್ ಸ್ಲೈಡ್ಸ್ನ ನಾವು ಏನು ಮಾಡ್ತೀವಿ, ಪ್ರೆಷರ್ ಕೊಟ್ಟು ಇವಾಗ ಗ್ರೇಪ್ಸ್ ಕೆಳಗಡೆ ಗ್ರೇಪ್ಸ್ ಇದ್ದರೆ ಅದನ್ನು ಕ್ರಷ್ ಮಾಡ್ತೀವಿ. ಕ್ರಷ್ ಮಾಡಿದಾಗ ಗ್ರೇಪ್ ಜ್ಯೂಸ್ ಬೇರೆ ಮತ್ತು ಅದ್ರ ಮೇಲಿರುವಂಥ ಪೀಲ್ ಬೇರೆ ಸಪ್ರೇಟ್ ಆಗುತ್ತೆ. ಪೀಲ್ ಬೇರೆ, ಜ್ಯೂಸ್ ಬೇರೆ ಸಪ್ರೇಟ್ ಆಗುತ್ತೆ. ಆವಾಗ ಈ ಜ್ಯೂಸಲ್ಲಿರೋದೇ ಸ್ವೀಟ್ ಓಕೆ ಪೀಲಲ್ಲಿರಲ್ಲ. ಯೂಶ್ವಲಿ ವೈಟ್ ವೈನಲ್ಲಿ ಓಕೆ ಗ್ರೀನ್ ಗ್ರೇಪ್ಸಲ್ಲಿ ಪೀಲ್ಸಲ್ಲಿ ಟೇಸ್ಟ್ ಇರಲ್ಲ. ಟೇಸ್ಟ್ ಎಲ್ಲಿದೆ? ಜ್ಯೂಸಲ್ಲಿ. ಜ್ಯೂಸ್ನ ರಿಮೂವ್ ಮಾಡಿದ್ರೆ ಓಕೆ ಗ್ರೇಪ್ ಜ್ಯೂಸ್ನ ಏನು ರಿಮೂವ್ ಮಾಡ್ತೀವಿ ಅದನ್ನು ನಾವೇನಂತೀವಿ? ಮಸ್ಟ್ ಅಂತ ಹೇಳ್ತೀವಿ. ವಾಟ್ ಇಸ್ ಮಸ್ಟ್? Must is the sugary juice of the grapes which is obtained during the wine production. So must anta heltivi. So crushing ಮಾಡ್ತೀವಿ by horizontal machines. Next crush ಮಾಡಿ mustನ ಸಪ್ರೇಟ್ ಮಾಡಿ ಪೀಲ್ನ ಆ ಜ್ಯೂಸ್ನ ಮಸ್ಟ್ ಅಂತ ಹೇಳ್ತೀವಿ. ಓಕೆ ಪೀಲ್ನ ನಾವೇನ್ತೀವಿ? ಮಾರ್ಕ್ ಅಂತ ಹೇಳ್ತೀವಿ. ಸ್ಕಿನ್ನ ಯಾವುದು ಗ್ರೇಪ್ಸ್ದು ಸ್ಕಿನ್ನ ಮಾರ್ಕು ಮತ್ತು ಗ್ರೇಪ್ ಜ್ಯೂಸ್ನ ಮಸ್ಟ್ ಅಂತ ಹೇಳ್ತೀವಿ. ಮಸ್ಟ್ನ ತೊಗೊಂಡ ತಕ್ಷಣ ಇದನ್ನು ನೆಕ್ಸ್ಟ್ ಸ್ಟೆಪ್ಗೆ ಹೋಗ್ತೀವಿ. ನೆಕ್ಸ್ಟ್ ಸ್ಟೆಪ್ ಯಾವುದು? ಫರ್ಮೆಂಟೇಷನ್ ಏನು ಮಾಡ್ತೀವಿ? ಮಸ್ಟ್ನ ಆ ಜ್ಯೂಸ್ನ ಮಾತ್ರ ತೊಗೊಂಡು ಆ ಜ್ಯೂಸಿಗೆ ಇವಾಗ ಓಕೆ ಏನು ಆ್ಯಡ್ ಮಾಡಬೇಕು? ಈಸ್ಟ್ನ ಆಡಬೇಕು. ಯೂಶಲ್ ಆಗಿ ನ್ಯಾಚುರಲ್ ಆಗಿ ಓಕೆ ಏನಾಗಿರುತ್ತೆ ಅಂತ ಹೇಳಿದ್ರೆ ಗ್ರೇಪ್ಸ್ ಮೇಲೆ ಬಂದು ನ್ಯಾಚುರಲ್ ಆಗಿ ಈಸ್ಟ್ ಇರುತ್ತೆ. ಆದರೆ ಈ ಈಸ್ಟ್ ಬಂದು ವೈಲ್ಡ್ ಈಸ್ಟ್. ನ್ಯಾಚುರಲ್ ಈಸ್ಟ್ ಆರ್ ಕಾಲ್ಡ್ ಎಸ್ ವೈಲ್ಡ್ ಈಸ್ಟ್. ಈ ವೈಲ್ಡ್ ಈಸ್ಟ್ನ ಯೂಸ್ ಮಾಡಲ್ಲ. ಫಸ್ಟ್ ವೈಲ್ಡ್ ಈಸ್ಟ್ನ ರಿಮೂವ್ ಮಾಡಬೇಕು. ಓಕೆ ಯಾವ ಥರ ರಿಮೂವ್ ಮಾಡ್ತೀವಿ? ಒಂದಷ್ಟು ಸಲ್ಫರ್ ಡೈಆಕ್ಸೈಡ್ನ ಯೂಸ್ ಮಾಡ್ತೀವಿ. ಸಲ್ಫರ್ ಡೈಆಕ್ಸೈಡ್ ಬಂದು ಈ ಈಸ್ಟ್ನ ಇನ್ಆಕ್ಟಿವೇಟ್ ಮಾಡುತ್ತೆ. ಜ್ಞಾಪಕ ಇಟ್ಕೊಳ್ಳಿ, ಸಲ್ಫರ್ ಡೈಆಕ್ಸೈಡ್ ಫಂಕ್ಷನ್ ಬಂದು ವೈಲ್ಡ್ ಈಸ್ಟ್ನ ಇನ್ಆಕ್ಟಿವೇಟ್ ಮಾಡುವಂಥ ಕೆಲಸ. ಇನ್ಆಕ್ಟಿವೇಟ್ ಮಾಡಿದಾಗ, ಡೆಸ್ಟ್ರಾಯ್ ಮಾಡಿದಾಗ ಓಕೆ ಬೇರೆ ನಾವು ಯೂಸ್ ಮಾಡುವಂಥ ಈಸ್ಟ್ನ ಆ್ಯಡ್ ಮಾಡಬೇಕು. ಯಾಕೆ ವೈಲ್ಡ್ ಈಸ್ಟ್ನ ಡೆಸ್ಟ್ರಾಯ್ ಮಾಡಬೇಕು?
ವೈಲ್ಡ್ ಈಸ್ಟ್ನ ಯಾಕೆ ಡಿಸ್ಟ್ರಾಯ್ ಮಾಡ್ಬೇಕಂತ ಹೇಳಿದ್ರೆ ಅದಕ್ಕೆ ಆಲ್ಕೋಹಾಲ್ ಪ್ರೊಡಕ್ಷನ್ ರೇಟ್ ಬಂದು ಕಡಿಮೆ ಇರುತ್ತೆ. ವೈಲ್ಡ್ ಈಸ್ಟಲ್ಲಿ ಆಲ್ಕೋಹಾಲ್ ಪ್ರೊಡಕ್ಷನ್ ರೇಟ್ ಬಂದು ಕಡಿಮೆ ಇರುತ್ತೆ. ಅದು ಮಾತ್ರ ಇಲ್ಲ, ಈ ಈಸ್ಟ್ ಜೊತೆಗೆ ಬೇರೆ ಮೈಕ್ರೋ ಆರ್ಗ್ಯಾನಿಸಮ್ಸು ಗ್ರೋ ಆಗಿರುತ್ತೆ. ಓಕೆ, ಬೇರೆ ನಮಗೆ ವೈನ್ ಪ್ರೊಡಕ್ಷನ್ ಮಾಡಬೇಕಂದ್ರೆ ಬರೀ ಈಸ್ಟ್ ಬೇಕು. ಬೇರೆ ಮೈಕ್ರೋ ಆರ್ಗ್ಯಾನಿಸಮ್ಸ್ ಎಲ್ಲ ಏನಾದರೂ ಇದ್ದರೆ ಆವಾಗ ವೈನ್ ಪ್ರೊಡಕ್ಷನ್ ಬಂದು ಸ್ಪಾಯ್ಲ್ ಆಗಿಬಿಡುತ್ತೆ. ವೈನ್ ಬಂದು ವೈನ್ ಆಗಿ ಪ್ರೊಡ್ಯೂಸ್ ಆಗೋದಿಲ್ಲ, ಬಟ್ ಆ್ಯಸಿಡ್ಸ್ ಆಗಿ ಇಲ್ಲ ಟಾಕ್ಸಿಕ್ ಆಗಿ ಪಾಯ್ಸನಸ್ ಆಗಿ ಪ್ರೊಡ್ಯೂಸ್ ಆಗುತ್ತೆ. ಯಾಕಂದರೆ ಬೇರೆ ಇರುವಂಥ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅದನ್ನು ವೈನ್ ಜ್ಯೂಸ್ನ ಮಸ್ಟ್ನ ಕಂಟ್ಯಾಮಿನೇಟ್ ಮಾಡುತ್ತೆ, ವೈನ್ ಪ್ರೊಡಕ್ಷನ್ನ ಇನ್ಹಿಬಿಟ್ ಮಾಡುತ್ತೆ. ಆವಾಗ ವೈನ್ ಪ್ರೊಡಕ್ಷನ್ ಲಾಸ್ ಆಗುತ್ತೆ, ಕಡಿಮೆ ಆಗುತ್ತೆ. ಆಮೇಲೆ ಅಸಿಡಿಕ್ ಕಂಟೆಂಟ್ ಟಾಕ್ಸಿಕ್ ಆಗುತ್ತೆ. ನಿಮ್ಗೆ ಜ್ಞಾಪಕ ಇರುತ್ತೆ, ಓಕೆ, ಒಂದಿಷ್ಟು ಆಲ್ಕೋಹಾಲಿಕ್ ಬೇವರೇಜ್ನ ಕುಡಿದ ತಕ್ಷಣ ಸತ್ತೋಗ್ತಾರೆ ಅಂತ. ಯಾಕೆ ಅಂತ ಹೇಳಿದ್ರೆ ಬಿಕಾಸ್ ಇಟ್ ಇಸ್ ನಾಟ್ ಮೇಂಟೈನ್ ಪ್ರಾಪರ್ಲಿ. ಅದಕ್ಕೆ ನಾವೇನು ಮಾಡ್ತೀವಿ, ವೈಲ್ಡ್ ಆರ್ಗ್ಯಾನಿಸಮ್ಸ್ನ ಡೆಸ್ಟ್ರಾಯ್ ಮಾಡಲಿಕ್ಕೆ ಒಂದಿಷ್ಟು ಸಲ್ಫರ್ ಡೈಆಕ್ಸೈಡ್ನ ಆ್ಯಡ್ ಮಾಡ್ತೀವಿ. ಸಲ್ಫರ್ ಡೈಆಕ್ಸೈಡ್ ವಿಲ್ ಇನ್ಆಕ್ಟಿವೇಟ್ ದ ವೈಲ್ಡ್ ಈಸ್ಟ್ನ ಇನ್ಆಕ್ಟಿವೇಟ್ ಮಾಡಿ ಡೆಸ್ಟ್ರಾಯ್ ಮಾಡುತ್ತೆ. ಡೆಸ್ಟ್ರಾಯ್ ಮಾಡಿದ ತಕ್ಷಣ ಇದಕ್ಕೆ ನಾವು ಕಲ್ಚರ್ ಮಾಡಿರುವಂಥ ಲ್ಯಾಬಲ್ಲಿ ಕಲ್ಚರ್ ಮಾಡಿರುವಂಥ ಓಕೆ ವೈನ್ ಪ್ರೊಡಕ್ಷನ್ ಮಾಡಲಿಕ್ಕೆ ಕಲ್ಚರ್ ಮಾಡಿರುವಂಥ ಒಂದಷ್ಟು ಮೈಕ್ರೋ ಆರ್ಗ್ಯಾನಿಸಮ್ಸ್ನ ಯೂಸ್ ಮಾಡ್ಕೊತೀವಿ. ಯಾವ ಮೈಕ್ರೋ ಆರ್ಗ್ಯಾನಿಸಮ್ಸ್? ಸಕ್ಯಾರಮೈಸ್ ಸರ್ವೇಸಿಯೆ ಈಸ್ಟ್ನ, ಕಲ್ಚರ್ಡ್ ಈಸ್ಟ್ನ, ಲೆಬಾರೆಟ್ರಿಕಲಿ ಕಲ್ಚರ್ಡ್ ಈಸ್ಟ್ನ ಯೂಸ್ ಮಾಡ್ತೀವಿ ವೈನ್ ಪ್ರೊಡಕ್ಷನ್ಗೆ. ವೈಲ್ಡ್ ಈಸ್ಟ್ನ ಸಲ್ಫರ್ ಡೈಆಕ್ಸೈಡಿಂದ ಡೆಸ್ಟ್ರಾಯ್ ಮಾಡಿ ಲೆಬಾರೆಟ್ರಿಯಲ್ಲಿ ಕಲ್ಚರ್ ಮಾಡಿರುವಂಥ ನಮಗೆ ಬೇಕಾಗಿರುವಂಥ ಈಸ್ಟ್ನ ಯೂಸ್ ಮಾಡ್ತೀವಿ ವೈನ್ ಪ್ರೊಡಕ್ಷನ್ಗೆ. ಓಕೆ, ಸೊ ಈಸ್ಟ್ನ ಆ್ಯಡ್ ಮಾಡಿದ ತಕ್ಷಣ ನಾವು ಅದನ್ನು ಎನರೋಬಿಕ್ ಕಂಡೀಷನ್, ಫಸ್ಟೇ ನಾವು ಎನರೋಬಿಕ್ ಕಂಡೀಷನಲ್ಲಿ ಬಿಡಲ್ಲ. ಫಸ್ಟ್ ಏನು ಮಾಡ್ತೀವಿ, ಎರೋಬಿಕ್ ಕಂಡೀಷನ್ ಕೊಡ್ತೀವಿ, ಏರ್ನ ಪಾಸ್ ಮಾಡ್ತೀವಿ. ಯಾಕೆ ಏರ್ನ ಪಾಸ್ ಮಾಡ್ತೀವಿ ಅಂತ ಹೇಳಿದರೆ, ಫರ್ಮೆಂಟೇಷನ್ ಮುಂಚೆ ಏರ್ನ ಪಾಸ್ ಮಾಡ್ತೀವಿ. ಯಾಕೆ ಏರ್ನ ಪಾಸ್ ಮಾಡ್ತೀವಿ ಅಂತ ಹೇಳಿದ್ರೆ, ಈ ಒಂದು ಈಸ್ಟ್ ನಾವು ಆ್ಯಡ್ ಮಾಡಿರುವಂಥ ಈಸ್ಟ್ ಬಂದು ನಾರ್ಮಲಿ ಕಡಿಮೆ ಇರುತ್ತೆ. ಈ ಈಸ್ಟು ಗ್ರೋ ಆಗಿ ಮಲ್ಟಿಪ್ಲೈ ಆಗಲಿಕ್ಕೆ ನಾವು ಏರ್ನ ಪಾಸ್ ಮಾಡ್ತೀವಿ. ಏರ್ನ ಪಾಸ್ ಮಾಡಿದಾಗ ಇನಿಷಿಯಲ್ ಸ್ಟೇಜಲ್ಲಿ ಗ್ರೋ ಆಗಿ ಮಲ್ಟಿಪ್ಲೈ ಆಗುತ್ತೆ ಈಸ್ಟು. ಆಮೇಲೆ ಏರ್ನ ಕಂಪ್ಲೀಟಾಗಿ ಅವಾಯ್ಡ್ ಮಾಡಬೇಕು, ಎನರೋಬಿಕ್ ಕಂಡೀಷನ್ನ ಮೇಂಟೈನ್ ಮಾಡಬೇಕು. ಎನರೋಬಿಕ್ ಕಂಡೀಷನ್ನ ಮೇಂಟೈನ್ ಮಾಡುವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಯಾವಾಗ ಎನರೋಬಿಕ್ ಕಂಡೀಷನ್ನ ಮೇಂಟೈನ್ ಮಾಡ್ತಿರೋ ಆವಾಗಿಂದ ಏನಾಗುತ್ತೆ, ಫರ್ಮೆಂಟೇಷನ್ ಸ್ಟಾರ್ಟ್ ಆಗುತ್ತೆ. ಫರ್ಮೆಂಟೇಷನ್ ಸ್ಟಾರ್ಟ್ ಆಗಿ ಓಕೆ ಏನಾಗುತ್ತೆ, ಇಲ್ಲಿ ಆಲ್ಕೋಹಾಲಾಗಿ ಕನ್ವರ್ಟ್ ಆಗುತ್ತೆ, ಅಂದರೆ ವೈನಾಗಿ ಕನ್ವರ್ಟ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಗ್ರೇಪ್ ವೈನ್ಗೆ ಮತ್ತು ರೆಡ್ ವೈನ್ಗೆ ಮತ್ತು ಗ್ರೀನ್ ವೈನ್ ಪ್ರೊಡಕ್ಷನಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇದೆ, ಆಮೇಲೆ ಹೇಳ್ತೀನಿ. ನಾರ್ಮಲಾಗಿ ಸ್ಟೆಪ್ಸು ಎಲ್ಲ ವೈನ್ ಪ್ರೊಡಕ್ಷನಲ್ಲಿ ಸ್ಟೆಪ್ಸ್ ಇಷ್ಟೇ. ಗ್ರೇಪ್ ವೈನ್ನಲ್ಲಿ ರೆಡ್ ವೈನ್ ಮತ್ತು ವೈಟ್ ವೈನ್ ಪ್ರೊಡಕ್ಷನಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇದೆ, ಅದನ್ನು ಆಮೇಲೆ ಡಿಸ್ಕಸ್ ಮಾಡೋಣ. ಬಟ್ ನ್ಯಾಚುರಲ್ ಮೆಥಡ್ ಅಂತ ಹೇಳಿದರೆ ಇದು. ನೆಕ್ಸ್ಟ್ ಡ್ರೈನಿಂಗ್ ಅಂತ ಹೇಳಿದಾಗ ಇಲ್ಲಿ ಎಕ್ಸ್ಟ್ರಾ ಇರುವಂಥ ಸಬ್ಸ್ಟೆನ್ಸಸ್ನ, ಫ್ಲೋಯಿಂಗ್ ಸಬ್ಸ್ಟೆನ್ಸಸ್ನ ನಾವು ರಿಮೂವ್ ಮಾಡ್ತೀವಿ, ಅದನ್ನು ಡ್ರೈನಿಂಗ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಪ್ರೆಸ್ಸಿಂಗ್ ಬಂದು ಫರ್ಮೆಂಟೇಷನ್ ಆದಮೇಲೆ ಈ ಒಂದು ಪೀಲ್, ಯಾವುದು ಫ್ರೂಟ್ದು ಗ್ರೇಪ್ಸ್ದು ಪೀಲ್ ಮತ್ತು ಜ್ಯೂಸು ಮತ್ತು ವೈನ್, ಓಕೆ, ಸೊ ಎಲ್ಲ ಮಿಕ್ಸ್ ಆಗಿರುತ್ತೆ. ಸೊ ನಮಗೆ ಬೇಕಾಗಿರೋದು ಬರೀ ಜ್ಯೂಸ್ ಬಂದು ವೈನಾಗಿ ಕನ್ವರ್ಟ್ ಆಗಿರೋಂಥ ವೈನ್ ಮಾತ್ರ. ಆವಾಗ ಪೀಲ್ನ ರಿಮೂವ್ ಮಾಡಬೇಕು. ಪೀಲ್ ಜೊತೆಗೆ ಜ್ಯೂಸ್ ಇರೋದ್ರಿಂದ ಪೀಲ್ನ ನಾವು ಏನು ಮಾಡ್ತೀವಿ, ಪ್ರೆಸ್ ಮಾಡ್ತೀವಿ, ಸ್ಕ್ವೀಸ್ ಮಾಡಿದಾಗ ಓಕೆ, ಈ ಆರೆಂಜಿನ ತೊಗೊಂಡು ಸ್ಕ್ವೀಸ್ ಮಾಡಿದಾಗ ಜ್ಯೂಸ್ ಮಾತ್ರ ಹೊರಗಡೆ ಬರುತ್ತಲ್ಲ, ಆ ಥರ ಸ್ಕ್ವೀಸ್ ಮಾಡಿದ್ರೆ ಪೀಲಿಂದ ವೈನ್ ಬಂದು ಸಪ್ರೇಟ್ ಆಗುತ್ತೆ. ಓಕೆ, ಪೀಲಿಂದ ವೈನ್ ಸಪ್ರೇಟ್ ಆಗುತ್ತೆ ಬೈ ಪ್ರೆಸ್ಸಿಂಗ್ ಮೆಥಡ್. ನೆಕ್ಸ್ಟ್ ಮಿಕ್ಸಿಂಗ್. ಸೊ ಇದರಲ್ಲಿ ಬೇರೆ ಬೇರೆ ಕಂಟೆಂಟ್ಸ್ ಇರುತ್ತೆ, ಆ ಕಲರು ಮತ್ತು ವೈನು ಮತ್ತು ಅನ್ಫರ್ಮೆಂಟೆಡ್ ಪ್ರಾಡಕ್ಟ್ಸ್ ಎಲ್ಲ ಇರುತ್ತೆ. ಅದನ್ನು ಕರೆಕ್ಟಾಗಿ ಈವನ್ ಆಗಿ ತೊಗೊಂಬರ್ಬೇಕಂದ್ರೆ ಮಿಕ್ಸಿಂಗ್ ಮಾಡ್ತೀವಿ. ಮಿಕ್ಸಿಂಗ್ ಮಾಡಿದ ತಕ್ಷಣ ಕ್ಲಾರಿಫಿಕೇಷನ್ ಅಂತ ಹೇಳಿದರೆ ಫಿಲ್ಟ್ರೇಷನ್. ಸೊ ಇಲ್ಲಿ ಓಕೆ ವೈನ್ನ ಮಾತ್ರ ಸಪ್ರೇಟ್ ಮಾಡಿ ಫಿಲ್ಟರ್ ಮಾಡಿ ಸೀಡ್ಸು ಮತ್ತು ಪೀಲ್ಸ್ ಇದನ್ನ ರಿಮೂವ್ ಮಾಡಿ ಓಕೆ ವೈನ್ ಕಂಟೆಂಟ್ನ ಸ್ಟೆಬಿಲೈಸ್ ಮಾಡಿ ಅದರದ್ದು ಪ್ರಾಪರ್ಟೀಸ್ನ ಇನ್ಕ್ರೀಸ್ ಮಾಡುವಂಥ ಪ್ರೋಸೆಸ್ನ ಕ್ಲಾರಿಫಿಕೇಷನ್ ಅಂತ ಹೇಳ್ತೀವಿ. ಓಕೆ, ಕ್ಲಾರಿಫಿಕೇಷನ್ ಮಾಡಿದ ತಕ್ಷಣ ಏಜಿಂಗ್. ಓಕೆ, ವೈನ್ ಪ್ರಿಪರೇಷನ್ ಆಯಿತು, ಕ್ಲಾರಿಫಿಕೇಷನ್ ಆಯಿತು, ಫಿಲ್ಟ್ರೇಷನ್ ಆಯಿತು. ಫಿಲ್ಟ್ರೇಷನ್ ಮಾಡಿದ ತಕ್ಷಣ ನಾವು ವೈನ್ನ ಕುಡಿದ್ರೆ ಅಷ್ಟೊಂದು ಟೇಸ್ಟ್ ಫ್ಲೇವರ್ ಇರಲ್ಲ. ಇದು ಫ್ಲೇವರನ್ನ ಇನ್ಕ್ರೀಸ್ ಮಾಡಬೇಕು, ವೈನ್ ಕ್ವಾಲಿಟಿನ ಇನ್ಕ್ರೀಸ್ ಮಾಡಬೇಕಂದ್ರೆ ಎಷ್ಟು ದಿನ ನೀವು ಇಡ್ತೀರೋ ಎಷ್ಟು ದಿನ ಅದು ಏಜಿಂಗ್ ಆಗುತ್ತೋ ಅಷ್ಟು ಟೇಸ್ಟು ಅಷ್ಟು ಫ್ಲೇವರ್ ಇನ್ಕ್ರೀಸ್ ಆಗುತ್ತೆ. ಅದಕ್ಕೆ ಏಜಿಂಗ್ ಮಾಡ್ತೀವಿ. ಏಜಿಂಗ್ ಮಾಡಬೇಕಂದ್ರೆ ಆ ವೈನ್ನ ಪ್ರೊಡ್ಯೂಸ್ ಮಾಡಿರುವಂಥ ವೈನ್ನ ವುಡನ್ ಬ್ಯಾರಲ್ಸಲ್ಲಿ ಹಾಕಿ ಇಟ್ಟಿರ್ತೀವಿ. ಈ ವುಡನ್ ಬ್ಯಾರಲ್ಸ್ ಅಂತ ತಗೊಂಡಾಗ
ಓಕ್ ವುಡ್ಡಿಂದ ಆಗಿರುವಂಥ ವುಡನ್ ಬ್ಯಾರಲ್ಸ್ನ ತೊಗೊತೀವಿ, ಆವಾಗ ಟೇಸ್ಟ್ ಫ್ಲೇವರ್ ಬಂದು ಇನ್ಕ್ರೀಸ್ ಆಗುತ್ತೆ. ಇಂಡಸ್ಟ್ರಿಯಲ್ಲಿ ವುಡನ್ ಬ್ಯಾರಲ್ಸ್ನ ಯೂಸ್ ಮಾಡಲ್ಲ. ಓಕೆ, ಒಂದಷ್ಟು ಮೆಟಲ್ಸ್ನ ಬ್ಯಾರಲ್ಸ್ನ ಯೂಸ್ ಮಾಡ್ತಾರೆ, ಇಲ್ಲ ಡೈರೆಕ್ಟಾಗಿ ಬಾಟಲ್ಸಲ್ಲಿ ಫಿಲ್ ಮಾಡ್ತಾರೆ. ಓಕೆ, ಸೊ ನೆಕ್ಸ್ಟ್ ಏಜಿಂಗ್ ಪ್ರೋಸೆಸ್ ಆದಮೇಲೆ ಬಾಟ್ಲಿಂಗ್. ಹಾಗೆ ಒಂದಿಷ್ಟು ದಿನ ಏಜಿಂಗ್ಗೆ ಬಿಟ್ಟ ತಕ್ಷಣ ಈ ವೈನ್ ಬ್ಯಾರಲ್ಸಲ್ಲಿ ಇರುವಂಥ ವೈನ್ನ ಪ್ಯಾಕಿಂಗ್ಗೆ ಯೂಸ್ ಮಾಡ್ತಾರೆ, ಪ್ಯಾಕಿಂಗಲ್ಲಿ ಬಾಟಲ್ಸಲ್ಲಿ ಫಿಲ್ ಮಾಡಿ ಇಟ್ಟಿರ್ತಾರೆ. So this is about the steps involved in the wine production. That is, there are 10 steps involved in the wine production. That is viticulture, culturing of the grape crops, harvesting of the grapes, stemming and crushing, removing of the stem, leaf and all, stalks and all, and crushing, squeezing of the wine by using the horizontal mechanisms, and press mechanism. Next one, the fermentation by killing the wild yeast by sulfur dioxide and adding the cultured yeast. Next is draining to remove the unwanted substances. Next to pressing. Next to mixing. Mixing ಆದಮೇಲೆ clarification, aging and bottling. These are the 10 steps involved in the wine production. Okay, so ಇದನ್ನೇ ನಾವು ಪಾಯಿಂಟ್ಸ್ ಅಲ್ಲಿ ಕೊಟ್ಟಿರ್ತೀವಿ. So wine production steps: viticulture, growing of crops, okay, harvesting, picking of the grapes, and separating and segregating it based on the sugar and water acid content. ಯಾವ grapes ನಮಗೆ wine productionಗೆ ಕರೆಕ್ಟ್ ಆಗಿರುತ್ತೆ ಅದನ್ನ ಮಾತ್ರ ಪಿಕ್ ಮಾಡ್ಕೊಂತೀವಿ by hand picking or mechanical method. Next, stemming. Stemming andre separation of the stem of the grapes and the grapes. Crushing andre horizontal squeezing of the broken grapes. Okay, squeezing the broken grapes. Squeezing andre press ಮಾಡ್ತೀವಿ. And separating the juice na separate ಮಾಡ್ತೀವಿ peel ಇಂದ. ಆ ಜ್ಯೂಸ್ನ ನಾವೇನಂತೀವಿ ಮಸ್ಟ್ ಅಂತ ಹೇಳ್ತೀವಿ, ಸ್ಕಿನ್ನ ಮಾರ್ಕ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಆಫ್ಟರ್ ಕ್ರಷಿಂಗ್, ಫರ್ಮೆಂಟೇಷನ್ ಮಾಡಬೇಕಾದ್ರೆ ಇಲ್ಲಿ ಕೊಟ್ಟಿಲ್ಲ, ಬಟ್ ಜ್ಞಾಪಕ ಇರಬೇಕು, ಫರ್ಮೆಂಟೇಷನ್ ಮಾಡಬೇಕಾದ್ರೆ we are going to destroy the wild yeast. How we are going to destroy the wild yeast? By using the sulfur dioxide and then adding the cultured yeast. Cultured yeast na add ಮಾಡ್ಕೊಂಡು fermentation takes place by 10 to 30 days ಬಿಡಬೇಕಾಗಿರುತ್ತೆ. ಓಕೆ, ಸೊ 10 to 30 days ಬಿಟ್ಟ ತಕ್ಷಣ ಫರ್ಮೆಂಟೇಷನ್ ಆದಮೇಲೆ ಪ್ರೆಸ್ಸಿಂಗ್ ಮಾಡ್ತೀವಿ. ಪ್ರೆಸ್ಸಿಂಗ್ ಯಾಕೆ ಮಾಡ್ತೀವಿ? ರಿಮೈನಿಂಗ್ ಪಲ್ಪ್ಸ್, ಓಕೆ, ಯಾವ ಪಲ್ಪು ರಿಮೈನ್ ಆಗಿದೆ, ಫರ್ಮೆಂಟೇಷನ್ ಆಗದೆ, ಮತ್ತು ಯಾವುದು ಬಂದು ಸ್ಕ್ವೀಸ್ ಮಾಡಿದಾಗ ಸರಿಯಾಗಿ ಸ್ಕ್ವೀಸ್ ಆಗಿಲ್ಲ, ಆ ಪಲ್ಪ್ನ ರಿಮೈನಿಂಗ್ ಪಲ್ಪ್ಸ್ನ ನಾವು ಸಪ್ರೇಟ್ ಮಾಡಲಿಕ್ಕೆ, ಓಕೆ, ಇದನ್ನು ಪ್ರೆಸ್ ಮಾಡಿ ಸ್ಕ್ವೀಸ್ ಮಾಡಿ ವೈನ್ ನಮ್ಮ ಹತ್ರ ಸಪ್ರೇಟಾಗಿ ತೊಗೊತೀವಿ. ವೈನ್ನ ತೊಗೊಂಡು ಮಿಕ್ಸಿಂಗ್ ಮಾಡ್ತೀವಿ. ಮಿಕ್ಸ್ ಯಾಕೆ ಮಾಡ್ತೀವಿ? ಓಕೆ, ಫ್ರೀ ರನ್ ವೈನ್ ಆ್ಯಂಡ್ ಪ್ರೆಸ್ ವೈನ್. ಹಂಗೆ ಫಸ್ಟೇ ಕ್ರಷ್ ಮಾಡಿ ವೈನ್ ಪ್ರೊಡಕ್ಷನ್ ಆಗಿರುವಂಥ ವೈನು ಮತ್ತು ಪ್ರೆಸ್ ಮಾಡಿ ಬಂದಿರುವಂಥ ವೈನ್ ಎರಡನ್ನೂ ಮಿಕ್ಸಿಂಗ್ ಮಾಡ್ತೀವಿ. ಓಕೆ, ಮಿಕ್ಸಿಂಗ್ ಮಾಡಿದ ತಕ್ಷಣ ಅಪ್ರಾಪ್ರಿಯೇಟ್ ರೇಷಿಯೋನ ಬ್ಯಾಲೆನ್ಸ್ ಮಾಡಲಿಕ್ಕೆ. ನೆಕ್ಸ್ಟ್, ಕ್ಲಾರಿಫಿಕೇಷನ್ ಆ್ಯಂಡ್ ಸ್ಟೆಬಿಲೈಸೇಷನ್. ಏನನ್ನ ಕ್ಲಾರಿಫಿಕೇಷನ್ ಮಾಡ್ತೀವಿ? ಓಕೆ, ಫಿಲ್ಟ್ರೇಷನ್ ಟೆಕ್ನಿಕಲ್ಲಿ ಕ್ಲಾರಿಫೈ ಮಾಡ್ತೀವಿ. ಸೊ ಫಿಲ್ಟರ್ ಮಾಡಿ ಅದರಲ್ಲಿರುವಂಥ ಸಾಲಿಡ್ ಡೆಬ್ರೀಸು, ಸಾಲಿಡ್ ಸಸ್ಪೆಂಡೆಡ್ ಪಾರ್ಟಿಕಲ್ಸು, ಸೀಡ್ಸು ಮತ್ತು ಪೀಲ್ಸು, ಇದೆಲ್ಲ ಏನಿದೆ ಅನ್ವಾಂಟೆಡ್ ಸಬ್ಸ್ಟೆನ್ಸಸ್, ಅದನ್ನು ರಿಮೂವ್ ಮಾಡಬೇಕಾಗಿರೋ ಪ್ರೋಸೆಸ್ನ ನಾವು ಕ್ಲಾರಿಫಿಕೇಷನ್ ಅಂತ ಹೇಳ್ತೀವಿ. ರಿಮೂವ್ ಹೆಂಗೆ ಮಾಡ್ತೀವಿ? ಫಿಲ್ಟ್ರೇಷನ್ ಟೆಕ್ನಿಕ್ನ ಯೂಸ್ ಮಾಡ್ಕೊಂಡು ರಿಮೂವ್ ಮಾಡ್ತೀವಿ. ರಿಮೂವ್ ಮಾಡಿದ ತಕ್ಷಣ ಸಾಲಿಡ್ ಸಬ್ಸ್ಟೆನ್ಸ್ ಬಂದು ಸಪ್ರೇಟ್ ಆಗುತ್ತೆ, ಆಮೇಲೆ ಲಿಕ್ವಿಡ್ ಸಬ್ಸ್ಟೆನ್ಸ್ ಬಂದು ಫ್ಲೋಟ್ ಆಗುತ್ತೆ. ನೆಕ್ಸ್ಟು ಏಜಿಂಗ್ ಮಾಡ್ತೀವಿ. ಏಜಿಂಗ್ ಬಂದು ಏನು? ಓಕೆ, ಈ ಪ್ರಿಪೇರ್ಡ್ ವೈನ್ನ ಎಷ್ಟು ದಿನಕ್ಕೆ ಬಿಡ್ತೀವೋ ಅದನ್ನು ಏಜಿಂಗ್ ಅಂತ ಹೇಳ್ತೀವಿ. ಫೈನಲ್ ಸ್ಟೇಜ್ ಆಫ್ ವೈನಿಫಿಕೇಷನ್ ಅಂದರೆ ವೈನ್ನ ಪ್ರೊಡಕ್ಷನ್ ಮಾಡುವಂಥ ಪ್ರೋಸೆಸ್ನ ವೈನಿಫಿಕೇಷನ್ ಅಂತ ಹೇಳ್ತೀವಿ. ಓಕೆ, ಸೊ ಏಜಿಂಗ್ ಹೆಂಗೆ ಮಾಡ್ತೀವಿ? ಬೈ ಆ್ಯಡಿಂಗ್ ದ ವೈನ್ ಇನ್ ಟು ದ ವುಡನ್ ಬ್ಯಾರಲ್ ಆರ್ ಮೆಟಲ್ ವ್ಯಾಟ್ಸ್. ವುಡನ್ ಬ್ಯಾರಲ್ ಶುಡ್ ಬಿ ಮೇಡ್ ಅಪ್ ಆಫ್ ಓಕ್. ಓಕೆ, ನೆಕ್ಸ್ಟ್ ಏಜಿಂಗ್ ಆದಮೇಲೆ ಏನಕ್ಕೆ ಯೂಸ್ ಮಾಡ್ತೀವಿ? ಟು ಇನ್ಕ್ರೀಸ್ ದ ಫ್ಲೇವರ್. ಓಕೆ, ಸೊ ಆ ಥರ ಏಜಿಂಗ್ ಆದಮೇಲೆ ಬಾಟ್ಲಿಂಗ್ ಮಾಡ್ತೀವಿ. ಸೊ ಇಲ್ಲಿ ಸ್ಟೆಪ್ಸ್ ಆಫ್ ವೈಟ್ ವೈನ್ ಪ್ರೊಡಕ್ಷನ್ ಕೊಟ್ಟಿರ್ತಾರೆ. ವೈಟ್ ವೈನ್ ಪ್ರೊಡಕ್ಷನ್ಗೂ ರೆಡ್ ವೈನ್ ಪ್ರೊಡಕ್ಷನ್ಗೂ ಏನು ಡಿಫ್ರೆನ್ಸ್ ಅಂತ ಹೇಳಿದರೆ,
ರೆಡ್ ವೈನಲ್ಲಿ ಪೀಲಲ್ಲಿ ಕಲರಿಂಗ್ ಪಿಗ್ಮೆಂಟ್ಸ್ ಇರುತ್ತೆ, ಅದಕ್ಕೆ ಪಿಗ್ಮೆಂಟ್ಸ್ ಇರೋದ್ರಿಂದ ರೆಡ್ ಕಲರ್ ಬರೋದ್ರಿಂದ ಆ ವೈನ್ ರೆಡ್ ವೈನ್ ಅಂತ ಹೇಳ್ತೀವಿ. ಸೊ ಕಲರ್ ತುಂಬ ಇಂಪಾರ್ಟೆಂಟ್. ಸೊ ಪೀಲ್ನ ನಾವು ಕ್ರಷ್ ಮಾಡಿ ರಿಮೂವ್ ಮಾಡಿಬಿಟ್ರೆ ಆ ಪಿಗ್ಮೆಂಟ್ಸ್ ಬರೋಲ್ಲ. ಅದಕ್ಕೆ ನಾವು ರೆಡ್ ವೈನ್ ಪ್ರೊಡಕ್ಷನ್ ಮಾಡಬೇಕಾದ್ರೆ ಪೀಲ್ನ ಫಸ್ಟೇ ನಾವು ಸ್ವೀಸ್ ಮಾಡಲ್ಲ, ಕ್ರಷ್ ಮಾಡಲ್ಲ. ಓಕೆ, ಫುಲ್ ಗ್ರೇಪ್ಸ್ನ ತೊಗೊಂಡು ಇದನ್ನು ಮಾಡ್ತೀವಿ, ಏನು ಫರ್ಮೆಂಟೇಷನ್ ಮಾಡ್ತೀವಿ. ಬೇರೆ ವೈಟ್ ವೈನ್ ಅಂತ ತೊಗೊಂಡಾಗ ಫಸ್ಟ್ ಪ್ರೆಸ್ಸಿಂಗ್ ಮಾಡ್ತೀವಿ. ಪ್ರೆಸ್ಸಿಂಗ್ ಮಾಡಿ ಸ್ಕಿನ್ನ ಸಪ್ರೇಟ್ ಮಾಡಿಬಿಟ್ಟು ಸೀಡ್ಸ್ನ ಸಪ್ರೇಟ್ ಮಾಡಿಬಿಟ್ಟು ಆಮೇಲೆ ಫರ್ಮೆಂಟೇಷನ್ಗೆ ಬಿಡ್ತೀವಿ. ಓಕೆ, ಮಸ್ಟ್ ಬರೀ ಜ್ಯೂಸ್ನ ಮಾತ್ರ ತೊಗೊಂಡು ಮಸ್ಟ್ನ ಮಾತ್ರ ತೊಗೊಂಡು ಫರ್ಮೆಂಟೇಷನ್ಗೆ ಬಿಡ್ತೀವಿ. ಬಟ್ ರೆಡ್ ವೈನಲ್ಲಿ ಹೋಲ್ ಗ್ರೇಪ್ಸ್ನ ತೊಗೊಂಡು ಫರ್ಮೆಂಟೇಷನ್ ಮಾಡಿ ಆಮೇಲೆ ಸ್ಕ್ವೀಸಿಂಗ್ ಮಾಡ್ತೀವಿ. ಓಕೆ, ಸೊ ನೆಕ್ಸ್ಟು ವೈಟ್ ವೈನ್ನ ಪ್ರೊಡ್ಯೂಸ್ ಮಾಡಬೇಕಾದ್ರೆ ಇಲ್ಲಿ ವೈಟ್ ವೈನ್ ಬಂದು ಈಸಿಯಾಗಿ ಪ್ರೊಡ್ಯೂಸ್ ಆಗೋದಿಲ್ಲ. ಇಟ್ ಟೇಕ್ಸ್ ಟೈಮ್. ಎಷ್ಟು ಟೈಮ್ ತೊಗೊಳುತ್ತೆ? ಇಟ್ ಟೇಕ್ಸ್ ಟೈಮ್ ಫ್ರಮ್ 7 to 11 days ತೊಗೊಳುತ್ತೆ ಟೈಮ್. ಓಕೆ, ವೈಟ್ ವೈನ್ ಪ್ರೊಡಕ್ಷನ್ ಮಾಡಬೇಕಾದ್ರೆ. ಆದರೆ ರೆಡ್ ವೈನ್ ಬಂದು 2 to 3 days ಪ್ರೊಡ್ಯೂಸ್ ಆಗಿಬಿಡುತ್ತೆ. ಸೊ ವೈಟ್ ವೈನ್ ಟೇಕ್ಸ್ ಟೈಮ್ ಫ್ರಮ್ 7 to 11 days. ಓಕೆ, ಸೊ ವೈನ್ ಪ್ರೊಡಕ್ಷನ್ ಮಾಡಲಿಕ್ಕೆ ಫರ್ಮೆಂಟೇಷನ್ ಟೈಮ್ ಜಾಸ್ತಿ ಕೊಡಬೇಕು. ಟೆಂಪ್ರೇಚರು ಅಷ್ಟೇ. ವೈಟ್ ವೈನ್ ಪ್ರೊಡಕ್ಷನ್ ಮಾಡಬೇಕಂದ್ರೆ ಟೆಂಪ್ರೇಚರ್ ಬಂದು ಕೂಲ್ ಟೆಂಪ್ರೇಚರ್ ಇರಬೇಕು. ತುಂಬ ಕೂಲ್ ಇಲ್ಲ ಮತ್ತು ನಾರ್ಮಲ್ ಆಗಿ ಮಾಡ್ರೇಟ್ ಕೂಲ್ ಆಗಿರಬೇಕು. ಅಂದರೆ 10 to 21 degree Celsius ತೊಗೊತೀವಿ. ಇಲ್ಲಿ ಫರ್ಮೆಂಟೇಷನ್ ಮಾಡಲಿಕ್ಕೆ ಟೆಂಪ್ರೇಚರ್ ಶುಡ್ ಬಿ ಮೇಂಟೈನ್ ಫ್ರಮ್ 10 to 21 degree Celsius ಆ್ಯಂಡ್ 7 to 11 days ಮೇಂಟೈನ್ ಮಾಡಬೇಕಾಗಿರುತ್ತೆ. ಆದರೆ ರೆಡ್ ವೈನ್ ಬಂದು ಇಟ್ ರಿಕ್ವೈರ್ಸ್ ನಾರ್ಮಲ್ ಟೆಂಪ್ರೇಚರ್ ಆಫ್ 21 to 27 degree Celsius ರೆಡ್ ವೈನ್ಗೆ. ಸೊ ಇವಾಗ ವೈಟ್ ವೈನ್ ಪ್ರೊಡಕ್ಷನ್ ಮಾಡಬೇಕಾದ್ರೆ ಓಕೆ, ಸೊ ಇದು ವೈಟ್ ವೈನ್ ಮತ್ತು ರೆಡ್ ವೈನ್ಗೆ ಡಿಫ್ರೆನ್ಸ್. ಸೊ ನಾವು ವೈಟ್ ವೈನ್ನ ಪ್ರೊಡ್ಯೂಸ್ ಮಾಡಬೇಕಾದ್ರೆ ವೈಟ್ ವೈನ್ನ ಗ್ರೇಪ್ಸ್ನ ತೊಗೊತೀವಿ. ಗ್ರೇಪ್ಸ್ನ ತೊಗೊಂಡು ಸ್ಟೆಮ್ಮಿಂಗ್ ಮತ್ತು ಕ್ರಷಿಂಗ್ ಮಾಡ್ತೀವಿ. ಈ ಕ್ರಷಿಂಗ್ ಮೆಥಡ್ ಇರಲ್ಲ ರೆಡ್ ವೈನ್ ಪ್ರೊಡಕ್ಷನಲ್ಲಿ, ನೋಡ್ಕೊಳ್ಳಿ. ಸ್ಟೆಮ್ಮಿಂಗ್ ಮತ್ತು ಕ್ರಷಿಂಗ್ ಮಾಡ್ತೀವಿ. ನೆಕ್ಸ್ಟ್ ಪ್ರೆಸ್ಸಿಂಗ್ ಮಾಡ್ತೀವಿ. ಪ್ರೆಸ್ಸಿಂಗ್ ಮಾಡಿದಾಗ ಸ್ಕಿನ್ ಮತ್ತು ಸೀಡ್ಸ್ನ ಸಪ್ರೇಟ್ ಮಾಡ್ತೀವಿ. ಸಪ್ರೇಟ್ ಮಾಡಿ ಬರೀ ಜ್ಯೂಸ್ನ ತೊಗೊತೀವಿ. ಜ್ಯೂಸ್ನ ನಾವೇನಂತೀವಿ ಮಸ್ಟ್ ಅಂತ ಹೇಳ್ತೀವಿ. ಮಸ್ಟ್ನ ಮಾತ್ರ ತೊಗೊತೀವಿ. ಮಸ್ಟ್ನ ತೊಗೊಂಡು ಕೂಲ್ ಮಾಡ್ತೀವಿ. ಕೂಲ್ ಸೆಟ್ಲಿಂಗ್. ಓಕೆ, ಅಂದರೆ ಲೋಯರ್ ಟೆಂಪ್ರೇಚರಲ್ಲಿ ಈ ಒಂದು ಮಸ್ಟ್ನ ಇಡ್ತೀವಿ. ಆವಾಗ ಸೆಟ್ಲ್ ಆಗುತ್ತೆ. ಸೆಟ್ಲ್ ಆದ ತಕ್ಷಣ ರ್ಯಾಕಿಂಗ್ ಆ್ಯಂಡ್ ಕ್ಲಿಯರಿಂಗ್ ದ ಮಸ್ಟ್. ಸೊ ರ್ಯಾಕಿಂಗ್ ಆ್ಯಂಡ್ ಕ್ಲಿಯರಿಂಗ್ ದ ಮಸ್ಟ್ ಅಂತ ಹೇಳಿದ್ರೆ ಪೀಲ್ಸ್ನ ರಿಮೂವ್ ಮಾಡ್ತೀವಿ. ಮಸ್ಟ್ನ ಸಪ್ರೇಟ್ ಮಾಡ್ಕೊತೀವಿ. ಮಸ್ಟ್ನ ಸಪ್ರೇಟ್ ಮಾಡ್ಕೊಂಡು ಇನಾಕ್ಯುಲೇಷನ್. ಮಸ್ಟಲ್ಲಿ ಇನಾಕ್ಯುಲೇಟ್ ಮಾಡ್ತೀವಿ. ಏನನ್ನ ಇನಾಕ್ಯುಲೇಟ್ ಮಾಡ್ತೀವಿ? ನಾವು ಕಲ್ಚರ್ ಮಾಡಿರುವಂಥ ಈಸ್ಟ್ನ ಇನಾಕ್ಯುಲೇಟ್ ಮಾಡ್ತೀವಿ. ಅದಕ್ಕೆ ಮುಂಚೆ ಮಸ್ಟನ್ನ ಸಪ್ರೇಟ್ ಪ್ರೆಸ್ಸಿಂಗ್ ಮಾಡುವಾಗ ಸಲ್ಫರ್ ಡೈಆಕ್ಸೈಡ್ನ ಯೂಸ್ ಮಾಡ್ತೀವಿ. ಸಲ್ಫರ್ ಡೈಆಕ್ಸೈಡ್ ಏನಕ್ಕೆ ಯೂಸ್ ಮಾಡ್ತೀವಿ? ಟು ರಿಮೂವ್ ದ ವೈಲ್ಡ್ ಈಸ್ಟ್. ನೆಕ್ಸ್ಟು ಫರ್ಮೆಂಟೇಷನ್. ಫರ್ಮೆಂಟೇಷನ್ನ ಇಡುವಾಗ 27 degree Celsius 20 ಅಂದರೆ ವೈಟ್ ವೈನ್ಗೆ 10 to 21 degree Celsiusಲ್ಲಿ 7 to 11 days ಇಡ್ತೀವಿ. 7 to 11 days ಇಟ್ಟಾದಮೇಲೆ ಫರ್ಮೆಂಟೇಷನ್ ಆಗುತ್ತೆ. ಫರ್ಮೆಂಟೇಷನ್ ಆದಮೇಲೆ ಸೆಟ್ಲಿಂಗ್ ಮಾಡ್ತೀವಿ. ಸೆಟ್ಲಿಂಗ್ ಮಾಡಿದಾಗ ಇರುವಂಥ ಸಾಲಿಡ್ ರಿಮೈನಿಂಗ್ಸ್ ಏನಿದೆ ಅದೆಲ್ಲ ಸೆಟ್ಲ್ ಆಗುತ್ತೆ. ಸೆಟ್ಲ್ ಆದ ತಕ್ಷಣ ಮೆಚುರೇಷನ್. ಮೆಚುರೇಷನ್ ಅಂದರೆ ಏಜಿಂಗ್ ಅಂತ ಹೇಳ್ತೀವಿ. ಏಜಿಂಗ್ ಮಾಡ್ತೀವಿ. ಏಜಿಂಗ್ ಮಾಡಿದಾದ್ಮೇಲೆ ಸ್ಟೆಬಿಲೈಸೇಷನ್ ಮಾಡ್ತೀವಿ. ಸೊ ಕೋಲ್ಡ್ ಸ್ಟೆಬಿಲೈಸೇಷನ್ ಮತ್ತು ಪ್ರೋಟೀನ್ ಸ್ಟೆಬಿಲೈಸೇಷನ್ ಮಾಡ್ತೀವಿ. ಸ್ಟೆಬಿಲೈಸೇಷನ್ ಮಾಡಿದ ತಕ್ಷಣ ಇದನ್ನು ಫಿಲ್ಟರ್ ಮಾಡ್ತೀವಿ. ಫಿಲ್ಟ್ರೇಷನ್ ಮಾಡಿದ ತಕ್ಷಣ ಇದನ್ನು ಬಾಟ್ಲಿಂಗ್ಗೆ ಕಳಿಸ್ತೀವಿ. ಸೊ ದೀಸ್ ಆರ್ ದ ಮೆಥಡ್ಸ್ ಆರ್ ದ ಟೆಕ್ನಿಕ್ಸ್ ಆರ್ ದ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ದ ವೈಟ್ ವೈನ್ ಪ್ರೊಡಕ್ಷನ್. ಓಕೆ, ಒಂದ್ಸತಿ ಇದನ್ನು ಗೋತ್ರೂ ಮಾಡಿದ್ರೆ ನಿಮಗೊಂದು ಐಡಿಯಾ ಸಿಗುತ್ತೆ. ನೆಕ್ಸ್ಟ್ ರೆಡ್ ವೈನ್ ಪ್ರೊಡಕ್ಷನ್. ರೆಡ್ ವೈನ್ ಪ್ರೊಡಕ್ಷನ್ ಬೇಕಾದರೆ ಇಲ್ಲಿ ನೋಡಿ, ರೆಡ್ ವೈನ್ ಗ್ರೇಪ್ಸ್ ರಿಟ್ರೈವಲ್ಡ್ ಅಂದರೆ ಗ್ರೇಪ್ನ ತೊಗೊಂಡಾದ್ಮೇಲೆ ಡಿಸ್ಟೆಮ್ ಮಾಡಿದಾಯಿತು. ಡಿಸ್ಟೆಮ್ ಮಾಡಿದ್ಮೇಲೆ ತಕ್ಷಣ ಕೋಲ್ಡ್ ಸೋಕ್ ಮಾಡ್ತೀವಿ. ಅಲ್ಲಿ ಕೋಲ್ಡ್ ಸೋಕ್ ಮಾಡಿಲ್ಲ. ಫಸ್ಟ್ ಡಿಸ್ಟೆಮ್ಮಿಂಗ್ ಕ್ರಷಿಂಗ್ ಮಾಡಿದ್ವಿ. ಇಲ್ಲಿ ಕ್ರಷಿಂಗ್ ಮಾಡಿಲ್ಲ. ಓಕೆ, ಕ್ರಷ್ ಮಾಡ್ತೀವಿ ಬಟ್ ಕೋಲ್ಡ್ ಸ್ಟೋಕ್ ಮಾಡ್ತೀವಿ. ಕೋಲ್ಡ್ ಸ್ಟೋಕ್ ಮಾಡಿದ ತಕ್ಷಣ ಸೋಕ್ ಮಾಡಿದ ತಕ್ಷಣ ಫರ್ಮೆಂಟೇಷನ್ ಮಾಡ್ತೀವಿ. ಮಸ್ಟ್ನ ಮತ್ತು ಮಾರ್ಕ್ನ ರಿಮೂವ್ ಮಾಡಿಲ್ಲ, ಸಪ್ರೇಟ್ ಮಾಡಿಲ್ಲ. ಅಂದರೆ ಫ್ರೂಟ್ ಜ್ಯೂಸ್ ಮತ್ತು ಪೀಲ್ಸ್ನ ಸಪ್ರೇಟ್ ಮಾಡಿಲ್ಲ. ಹಾಗೆ ನಾವು ಫರ್ಮೆಂಟೇಷನ್ ಮಾಡ್ತೀವಿ. ಯಾಕೆ? ಪೀಲ್ ಮೇಲೇ ಮಾರ್ಕ್ ಮೇಲೇ ಇರೋದು ಕಲರಿಂಗ್ ಪಿಗ್ಮೆಂಟ್ಸು. ಆ ಕಲರಿಂಗ್ ಪಿಗ್ಮೆಂಟ್ಸ್ನ ನಮ್ಮ ವೈನಲ್ಲಿ ತರಬೇಕು ಅಂತ ಹೇಳಿದ್ರೆ ಆ ಪೀಲು ಇರಬೇಕು. ಸೊ ಪೀಲ್ನ ಹಂಗೆ ರಿಟೈನ್ ಮಾಡಿಕೊಂಡು ಫರ್ಮೆಂಟೇಷನ್ ಮಾಡ್ತೀವಿ. ಫರ್ಮೆಂಟೇಷನ್ ಮಾಡಿದ್ಮೇಲೆ ಈ ಫರ್ಮೆಂಟೇಷನ್ ಎಷ್ಟು ಡಿಗ್ರಿಯಲ್ಲಿ ಮಾಡ್ತೀವಿ?
ಫರ್ಮೆಂಟೇಷನ್ ಇಸ್ ಡನ್ ಫ್ರಮ್ 21 to 27 ಡಿಗ್ರಿ ಸೆಲ್ಸಿಯಸ್. ಆಮೇಲೆ ಎಷ್ಟು ಡೇಸ್ಗೆ? 3 to 4 ಡೇಸಲ್ಲಿ, 4 ಡೇಸ್ಗೆ. ಅಲ್ಲಿ ಡೇಸ್ ಬಂದು ಜಾಸ್ತಿ, ಟೆಂಪ್ರೇಚರ್ ಕಡಿಮೆ. ಓಕೆ, ಇಲ್ಲಿ ಡೇಸ್ ಬಂದು ಕಡಿಮೆ, ಅಂದರೆ 3 to 4 ಡೇಸ್ ಮತ್ತು 21 to 27 ಡಿಗ್ರಿ ಸೆಲ್ಸಿಯಸ್ಸಲ್ಲಿ ವೈನ್ ಪ್ರಿಪ್ರೇಷನ್ ಆಗುತ್ತೆ. ವೈನ್ ಪ್ರಿಪ್ರೇಷನ್ ಆದ ತಕ್ಷಣ ಇದನ್ನು ಡ್ರೈನಿಂಗ್ ಮಾಡ್ತೀವಿ. ಡ್ರೈನಿಂಗ್ ಆಫ್ ವೈನ್ ಆ್ಯಂಡ್ ಪ್ರೆಸ್ಸಿಂಗ್ ದ ಸ್ಕಿನ್. ಸೊ ವೈನ್ ಜೊತೆಗೇನೆ ಸ್ಕಿನ್ನು ಇರುತ್ತೆ. ಸೊ ಸ್ಕಿನ್ನ ಮತ್ತು ವೈನ್ನ ನಾವು ಪ್ರೆಸ್ ಮಾಡಿದಾಗ ಬರೀ ವೈನ್ನ ಮಾತ್ರ ಸಪ್ರೇಟ್ ಮಾಡ್ಕೊತೀವಿ, ಸ್ಕಿನ್ನ ಹಾಗೆ ರಿಟೈನ್ ಮಾಡ್ಕೊತೀವಿ. ಸೊ ಈ ವೈನ್ನ ಸಪ್ರೇಟ್ ಮಾಡಿಕೊಂಡು ವೈನ್ ರ್ಯಾಕ್ಡ್ ಆಫ್ ಗ್ರಾಸ್ಲೀಸ್. ಓಕೆ, ಬ್ಲೆಂಡಿಂಗ್ ಆಫ್ ಪ್ರೆಸ್ ಆ್ಯಂಡ್ ಫ್ರೀ ರನ್ ವೈನ್ಸ್. ಓಕೆ, ಸೊ ಈ ಒಂದು ಪ್ರೆಸ್ ಮಾಡಿರುವಂಥ ವೈನ್ನ ಮತ್ತು ಫ್ರೀ ರನ್ ವೈನ್ಸ್ನ ನಾವು ಬ್ಲೆಂಡ್ ಮಾಡ್ತೀವಿ, ಮಿಕ್ಸ್ ಮಾಡ್ತೀವಿ. ಮಿಕ್ಸ್ ಮಾಡಿದಾಗ ಓಕೆ, ಮೆಲೋಲ್ಯಾಕ್ಟಿಕ್ ಆ್ಯಸಿಡ್ ಫರ್ಮೆಂಟೇಷನ್. ಮೆಲೋಲ್ಯಾಕ್ಟಿಕ್ ಆ್ಯಸಿಡ್, ಅದರಲ್ಲಿ ಮೆಲೋಲ್ಯಾಕ್ಟಿಕ್ ಆ್ಯಸಿಡ್ ಇರುತ್ತೆ, ಅದನ್ನು ಫರ್ಮೆಂಟೇಷನ್ ಮಾಡ್ತೀವಿ. ಫರ್ಮೆಂಟೇಷನ್ ಮಾಡಿದ ತಕ್ಷಣ ಬ್ಯಾರಲ್ಸಲ್ಲಿ ಫಿಲ್ ಮಾಡ್ತೀವಿ. ಬ್ಯಾರಲ್ಸಲ್ಲಿ ಯಾಕೆ ಫಿಲ್ ಮಾಡ್ತೀವಿ? ಏಜಿಂಗ್ ಪ್ರೋಸೆಸ್ಗೆ. ಯಾವ ಬ್ಯಾರಲ್? ವುಡನ್ ಬ್ಯಾರಲ್, ಇಲ್ಲ ಮೆಟಲ್ ಬ್ಯಾರಲ್, ಇಲ್ಲ ಅಂದರೆ ಬಾಟಲ್. ಓಕೆ, ಸೊ ಈ 3 ಮೆಥಡ್ಸಲ್ಲಿ ಫಿಲ್ ಮಾಡ್ತೀವಿ ಏಜಿಂಗ್ ಪ್ರೋಸೆಸ್ಗೆ. ಏಜಿಂಗ್ ಪ್ರೋಸೆಸ್ ಆದಮೇಲೆ ಕ್ಲಾರಿಫಿಕೇಷನ್ ಮಾಡ್ತೀವಿ. ಕ್ಲಾರಿಫಿಕೇಷನ್ ಮಾಡಿ ಅದನ್ನು ಕರೆಕ್ಟಾಗಿ ಫಿಲ್ಟರ್ ಮಾಡಿ, ಓಕೆ, ಸೊ ಅದರಲ್ಲಿರುವಂಥ ಪ್ರೋಟೀನ್ ಕ್ವಾಂಟಿಟಿ ಮತ್ತು ಶುಗರ್ ಕಂಟೆಂಟ್ ಮತ್ತು ಆ್ಯಸಿಡ್ ಕಂಟೆಂಟ್ ಎಲ್ಲ ಸ್ಟೆಬಿಲೈಸ್ ಮಾಡ್ತೀವಿ. ಸ್ಟೆಬಿಲೈಸ್ ಮಾಡಿ ಅದನ್ನು ಫಿಲ್ಟರ್ ಮಾಡಿ ಬಾಟಲ್ ಮಾಡ್ತೀವಿ. ಸೊ ದೀಸ್ ಆರ್ ದ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ದ ಪ್ರೊಡಕ್ಷನ್ ಆಫ್ ಡೆಡ್ ವೈನ್. So this completes the wine production. Okay, this is how we are going to produce the wine and commercially bottle it and market it, okay, so that it will be available for the people. So this is about the wine production. Thank you.